ನಮಸ್ಕಾರ. ಕೆಪಿಎಸ್ಸಿ ಅಥವಾ ಐಎಎಸ್ ಮುಖ್ಯ ಪರೀಕ್ಷೆಗೆ ಕನ್ನಡ ಸಾಹಿತ್ಯವನ್ನ ಐಚ್ಛಿಕ ವಿಷಯವಾಗಿ ತೆಗೆದುಕೊಂಡವರಿಗೆ ಎಂಜಿ ನಾಗರಾಜರಾವ್ ಅವರ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಬನ್ನಿ, ಅವರ ಕುರಿತು ಒಂದು ವಿಶೇಷ ನೋಟ ಹರಿಸೋಣ. ಈ ಒಂದು ವಿಶ್ಲೇಷಣೆ ನಿಮ್ಮ ಪರೀಕ್ಷೆಯ ತಯಾರಿಗಾಗಿಯೇ ರೂಪಿಸಿದ್ದು. ಇದೊಂದು ರಿವಿಷನ್ ಕ್ಯಾಪ್ಸ್ಯೂಲ್ ಅಂದ್ಕೊಳ್ಳಿ. ಸರಿ, ಹಾಗಿದ್ರೆ ನೇರವಾಗಿ ವಿಷಯಕ್ಕೆ ಹೋಗೋಣ. ಸರಿ, ಮೊದಲಿಗೆ ಅವರ ಪರಿಚಯ ಮಾಡ್ಕೊಳ್ಳೋಣ. ಅಡಿಪಾಯ ಗಟ್ಟಿಯಾಗಿದ್ರೆ ಮುಂದಿನ ವಿಷಯ ಅರ್ಥ ಮಾಡ್ಕೊಳ್ಳೋದು ಸುಲಭ ಅಲ್ವಾ? ಹಾಗಿದ್ರೆ ಯಾರು ಈ ಎಂಜಿ ನಾಗರಾಜರಾವ್? ನೋಡಿ, ಇಲ್ಲಿ 4 ಪ್ರಮುಖ ಅಂಶಗಳಿವೆ. ಇವುಗಳನ್ನ ನೆನಪಿನಲ್ಲಿಟ್ಕೊಳ್ಳೋದು ತುಂಬಾನೇ ಸುಲಭ. ಅವರ ಕಾಲ ಆಧುನಿಕ ಯುಗ. ಹುಟ್ಟಿದ್ದು ಕೋಲಾರ ಜಿಲ್ಲೆಯ ಚಿನ್ನಪ್ಪಯ್ಯನಹಳ್ಳಿಯಲ್ಲಿ. ವೃತ್ತಿಯಿಂದ ಅವರೊಬ್ಬ ಅಧ್ಯಾಪಕರು. ಮತ್ತು ಅವರ ಬರವಣಿಗೆಯ ಪ್ರಮುಖ ಪ್ರಕಾರ ಅಂದರೆ ಪ್ರಬಂಧ. ಮುಖ್ಯವಾಗಿ ಅವರೊಬ್ಬ ಟೀಚರ್ ಆಗಿದ್ರು ಅನ್ನೋದು ಅವರ ಬರವಣಿಗೆ ಮೇಲೆ ತುಂಬಾನೇ ಪ್ರಭಾವ ಬೀರಿದೆ. ಅವರ ಚಿಂತನಾಶೀಲ ಶೈಲಿಗೆ ಅದೇ ಸ್ಫೂರ್ತಿ ಅಂತನೂ ಹೇಳ್ಬೋದು. ಹಾಗಿದ್ರೆ ಅವರ ಪ್ರಮುಖ ಕೃತಿಗಳ ಬಗ್ಗೆ ನೋಡೋಣ. ಅವರ ಸಾಹಿತ್ಯಿಕ ಕೊಡುಗೆಗಳು ಒಂದೇ ಪ್ರಕಾರಕ್ಕೆ ಸೀಮಿತವಾಗಿಲ್ಲ, ತುಂಬಾನೇ ವೈವಿಧ್ಯಮಯವಾಗಿವೆ. ಪರೀಕ್ಷೆಯಲ್ಲಿ ಉತ್ತರ ಬರೆಯುವಾಗ ಇದನ್ನು ನೆನ್ಪಿಟ್ಕೊಳ್ಳಕ್ಕೆ ಈ ರೀತಿ ಒಂದು ವರ್ಗೀಕರಣ ಮಾಡಿಕೊಂಡ್ರೆ ತುಂಬಾನೇ ಸಹಾಯ ಆಗುತ್ತೆ. ಈ ಟೇಬಲ್ ನೋಡಿ, ಇದರಲ್ಲಿ ಅವರ ಕೃತಿಗಳನ್ನ ಪ್ರಕಾರಕ್ಕೆ ತಕ್ಕಂತೆ ವಿಂಗಡಿಸಲಾಗಿದೆ. ಮೊದಲು ಪ್ರಬಂಧ ಸಂಕಲನಗಳು, ಹೊಸ ಆಲೋಚನೆಗಳು ಮತ್ತು ದೇವರು ಬಂದ. ಎರಡನೆಯದಾಗಿ ಅವರು ಬರೆದ ಕಾದಂಬರಿ, ಕವಿ. ಮತ್ತು ಕೊನೆಯದಾಗಿ ಒಂದು ಜೀವನ ಚರಿತ್ರೆ ಕೂಡ ಬರೆದಿದ್ದಾರೆ, ಅದು ಗಾಂಧೀಜಿ. ಈ ರೀತಿ ವಿಂಗಡಣೆ ಮಾಡಿಕೊಂಡ್ರೆ ಪರೀಕ್ಷೆಯಲ್ಲಿ ಯಾವುದೇ ನಿರ್ದಿಷ್ಟ ಪ್ರಶ್ನೆ ಬಂದ್ರೂ ನಿಖರವಾಗಿ ಉತ್ತರಿಸೋಕೆ ಸಾಧ್ಯವಾಗುತ್ತೆ. ಈ ಅಂಶವನ್ನು ಖಾಸವಾಗಿ ನೆನ್ಪಿಟ್ಕೊಳ್ಬೇಕು. ಅವರ ಪ್ರಸಿದ್ಧ ಪ್ರಬಂಧ ಶುಕ್ರ ಸಂಜೆ ಇದೆಯಲ್ಲ, ಅದನ್ನ ಅವರ ಅತ್ಯಂತ ಫೇಮಸ್ ಸಂಕಲನ ಹೊಸ ಆಲೋಚನೆಗಳಿಂದ ತೆಗೆದುಕೊಳ್ಳಲಾಗಿದೆ. ಇದು ಪರೀಕ್ಷೆಯಲ್ಲಿ ಕೇಳಬಹುದಾದ ಒಂದು ಪ್ರಮುಖ ಪ್ರಶ್ನೆ. ಸರಿ, ಅವರು ಯಾವ್ಯಾವ ಕೃತಿಗಳನ್ನ ಬರೆದ್ರು ಅಂತ ನೋಡಿದ್ವಿ. ಆದರೆ ಅದಕ್ಕಿಂತ ಮುಖ್ಯವಾಗಿ ಅವರು ಹೇಗೆ ಬರೆದ್ರು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಅವರ ಬರವಣಿಗೆಯ ಶೈಲಿಯೇ ಅವರನ್ನ ಎಲ್ಲರಿಗಿಂತ ವಿಭಿನ್ನವಾಗಿ ನಿಲ್ಲಿಸಿದ್ದು. ನೋಡಿ, ಈ ಒಂದು ವಾಕ್ಯ ಅವರ ಶೈಲಿಯನ್ನ ಪರ್ಫೆಕ್ಟ್ ಆಗಿ ಹಿಡಿದಿಡುತ್ತೆ. ಆಧುನಿಕ ಚಿಂತನೆ ಮತ್ತು ಲಲಿತ ಶೈಲಿ, ಈ ಎರಡರ ಮಿಶ್ರಣವೇ ಅವರ ಬರವಣಿಗೆ. ಅಂದ್ರೆ ಮಾಡರ್ನ್ ಐಡಿಯಾಗಳನ್ನ ತುಂಬ ಸರಳವಾಗಿ, ಆಕರ್ಷಕವಾಗಿ, ಓದುಗರಿಗೆ ಸುಲಭವಾಗಿ ಅರ್ಥವಾಗುವ ಹಾಗೆ ಹೇಳೋದು ಅವರ ಖಾಸಿಯತ್ತು. ಹಾಗಿದ್ರೆ ಅವರ ಪ್ರಬಂಧಗಳ ಗುಣಲಕ್ಷಣಗಳೇನು ಅಂತ ನೋಡೋಣ. 1, ಅವರು ಸಮಕಾಲೀನ ಸಮಾಜ ಮತ್ತು ಮಾನವನ ನಡವಳಿಕೆಯನ್ನ ಆಳವಾಗಿ ವಿಶ್ಲೇಷಣೆ ಮಾಡ್ತಾರೆ. 2, ಮಾನವೀಯ ಮೌಲ್ಯಗಳಿಗೆ ಹೆಚ್ಚು ಒತ್ತು ಕೊಡ್ತಾರೆ. 3, ಅವರ ಬರವಣಿಗೆಯಲ್ಲಿ ಸೂಕ್ಷ್ಮವಾದ ವಿಡಂಬನೆ ಇರುತ್ತೆ, ಜೊತೆಗೆ ಲಘು ಹಾಸ್ಯವನ್ನು ಬೆರೆಸ್ತಾರೆ. ಇದೆಲ್ಲದರ ಪರಿಣಾಮವಾಗಿ ಅವರ ಬರವಣಿಗೆ ಓದುಗರನ್ನ ಸುಮ್ಮನೆ ಓಚಿಕೊಂಡು ಹೋಗೋದಿಲ್ಲ, ಬದಲಿಗೆ ಆಳವಾಗಿ ಯೋಚನೆ ಮಾಡುವಂತೆ ಪ್ರೇರೇಪಿಸುತ್ತೆ. ನೋಡಿ, ನೇರವಾಗಿ ಉಪದೇಶ ಮಾಡದೆ ವಿಡಂಬನೆ ಮತ್ತು ಹಾಸ್ಯದ ಮೂಲಕ ಚಿಂತನೆಗೆ ಹಚ್ಚೋದಿದೆಯಲ್ಲ, ಅದೇ ಅವರ ಶೈಲಿಯ ಶಕ್ತಿ. ಸರಿ, ಇಷ್ಟೆಲ್ಲ ಮಾಹಿತಿ ಗೊತ್ತಾಯಿತು. ಈಗ ಅತಿ ಮುಖ್ಯವಾದ ಭಾಗಕ್ಕೆ ಬರೋಣ. ಪರೀಕ್ಷೆಯ ದೃಷ್ಟಿಯಿಂದ ಈ ಎಲ್ಲಾ ಜ್ಞಾನವನ್ನ ಹೇಗೆ ಬಳಸ್ಕೊಳ್ಳೋದು, ಒಂದು ಒಳ್ಳೆಯ ಉತ್ತರವನ್ನ ಹೇಗೆ ರೂಪಿಸೋದು? ಪರೀಕ್ಷೆಯಲ್ಲಿ ಈ ರೀತಿ ಒಂದು ಪ್ರಶ್ನೆ ಬರಬಹುದು. ಕನ್ನಡ ಪ್ರಬಂಧ ಸಾಹಿತ್ಯಕ್ಕೆ ಎಂಜಿ ನಾಗರಾಜರಾವ್ ಅವರ ಕೊಡುಗೆಯನ್ನು ವಿವರಿಸಿ. ಇದು ಕಿರು ಉತ್ತರಕ್ಕಾಗಲಿ ಅಥವಾ ದೊಡ್ಡ ಪ್ರಬಂಧಕ್ಕಾಗಲೇ ಬರಬಹುದು. ಹಾಗಿದ್ರೆ ಇದಕ್ಕೆ ಒಂದು ಅತ್ಯುತ್ತಮ ಉತ್ತರವನ್ನು ಹೇಗೆ ರಚಿಸೋದು ಅಂತ ಹಂತ ಹಂತವಾಗಿ ನೋಡೋಣ. ಒಂದು ಪರಿಪೂರ್ಣ ಉತ್ತರ ಬರೆಯಬೇಕೆಂದರೆ ಈ 5 ಹಂತಗಳನ್ನು ನೆನಪಿನಲ್ಲಿಟ್ಕೊಳ್ಳಿ. ಮೊದಲನೇ ಹಂತ, ಅವರನ್ನು ಲಲಿತ ಪ್ರಬಂಧ ಪ್ರಕಾರದ ಪ್ರಮುಖ ಲೇಖಕರೆಂದು ಪರಿಚಯಿಸಬೇಕು. ಎರಡನೇ ಹಂತ, ಅವರ ಬರವಣಿಗೆಯ ಶೈಲಿ ಹೇಗಿತ್ತು? ಸರಳ, ಆಕರ್ಷಕ ಮತ್ತು ಎಲ್ಲರಿಗೂ ಸುಲಭವಾಗಿ ಅರ್ಥವಾಗುವ ಶೈಲಿ ಅಂತ ಉಲ್ಲೇಖಿಸಬೇಕು. ಮೂರನೇ ಹಂತ, ಇದಕ್ಕೆ ಒಂದು ಉದಾಹರಣೆ ಕೊಡಬೇಕು. ಅವರ ಪ್ರಮುಖ ಕೃತಿ ಹೊಸ ಆಲೋಚನೆಗಳು ಸಮಾಜ ಮತ್ತು ಮಾನವೀಯ ಮೌಲ್ಯಗಳ ವಿಶ್ಲೇಷಣೆಗೆ ಉತ್ತಮ ಉದಾಹರಣೆ. ನಾಲ್ಕನೇ ಹಂತ, ಅವರು ಬಳಸಿದ ತಂತ್ರಗಳು ಯಾವುವು? ಚಿಂತನೆಯನ್ನು ಪ್ರೋತ್ಸಾಹಿಸಲು ವಿಡಂಬನೆ ಮತ್ತು ಲಘು ಹಾಸ್ಯವನ್ನು ಹೇಗೆ ಬಳಸಿದರು ಅಂತ ವಿವರಿಸಬೇಕು. ಮತ್ತು ಕೊನೆಯದಾಗಿ 5ನೇ ಹಂತದಲ್ಲಿ ಅವರು ಕನ್ನಡ ಪ್ರಬಂಧ ಪ್ರಕಾರಕ್ಕೆ ಒಂದು ಹೊಸ ಆಧುನಿಕ ಆಯಾಮವನ್ನೇ ನೀಡಿದರು ಅಂತ ಮುಕ್ತಾಯಗೊಳಿಸಬೇಕು. ನೋಡಿ, ಈ ರಚನೆಯನ್ನು ಅನುಸರಿಸಿದರೆ ಉತ್ತರ ಸಂಪೂರ್ಣವಾಗುತ್ತೆ ಮತ್ತು ಅವರ ಕೊಡುಗೆ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ಸರಿ, ಇಷ್ಟೆಲ್ಲ ಚರ್ಚೆಯ ನಂತರ ಎಂಜಿ ನಾಗರಾಜರಾವ್ ಅವರ ಬಗ್ಗೆ ನಾವು ನೆನ್ಪಿಟ್ಟುಕೊಳ್ಳಲೇಬೇಕಾದ ಮುಖ್ಯವಾದ ಅಂಶ ಯಾವುದು? ಅವರ ಪರಂಪರೆ ಏನು? ಎಂಜಿ ನಾಗರಾಜರಾವ್ ಅವರ ಶಾಶ್ವತವಾದ ಕೊಡುಗೆ ಅಂದ್ರೆ ಅವರು ಆಧುನಿಕ ಮತ್ತು ವಿಮರ್ಶಾತ್ಮಕ ಚಿಂತನೆಗಳನ್ನ ಸರಳ ಲಲಿತ ಶೈಲಿಯೊಂದಿಗೆ ಬೆರೆಸಿದ್ದು. ಎಷ್ಟೇ ಸಂಕೀರ್ಣವಾದ ವಿಚಾರವಾದರೂ ಅದನ್ನ ಸಾಮಾನ್ಯ ಓದುಗರಿಗೂ ಸುಲಭವಾಗಿ ತಲುಪಿಸುವ ಸಾಮರ್ಥ್ಯ ಅವರಿಗಿತ್ತು. ಅವರು ಕೇವಲ ಒಬ್ಬ ಲೇಖಕರಲ್ಲ, ತಮ್ಮ ಗದ್ಯದ ಮೂಲಕವೇ ಶಿಕ್ಷಣ ನೀಡಿದ ಒಬ್ಬ ಅಧ್ಯಾಪಕ.
ಸಮಾಜ ಮತ್ತು ಮೌಲ್ಯಗಳ ಬಗ್ಗೆ ಹೊಸ ಆಲೋಚನೆಗಳನ್ನು ಜನಪ್ರಿಯಗೊಳಿಸಿದವರು. ಹಾಗಿದ್ರೆ ಒಂದು ಕೊನೆ ಪ್ರಶ್ನೆ. ಇವತ್ತಿನ ಈ ವೇಗದ ಮಾಹಿತಿ ಯುಗದಲ್ಲಿ ಮಾನವೀಯ ಮೌಲ್ಯಗಳ ಬಗ್ಗೆ, ಸಮಾಜದ ಬಗ್ಗೆ ನಾಗರಾಜರಾವ್ ಅವರು ಕಟ್ಟಿಕೊಟ್ಟ ಹೊಸ ಆಲೋಚನೆಗಳು ಇಂದಿಗೂ ಪ್ರಸ್ತುತವೇ? ಯೋಚಿಸಿ ನೋಡಿ.